ಕಾಂತಾರ ಎಸ್ ಎಲ್ಲರೂ ಕಾಂತಾರ ಚಾಪ್ಟರ್ 1 ಯಾವಾಗ ಬಿಡುಗಡೆಯಾಗುತ್ತೆ ಅಂತ ವೀಕ್ಷಕರು ಕಾದುಕೊಳ್ತಿದ್ರು. ಯಾಕಂತಂದ್ರೆ ಹಿಂದಿನ ಕಾಂತಾರ ಅಷ್ಟೇ ಮೋಡಿ ಮಾಡಿತ್ತು, ಈ ಕಾಂತಾರ ಕೂಡ ಯಾವ ರೀತಿಯಾಗಿ ಮೋಡಿ ಮಾಡುತ್ತೆ, ಯಾವ ರೀತಿಯಾಗಿ ಸಿನಿ ರೇಸ್ ಅಲ್ಲಿ ಓಡತ್ತೆ ಅಂತ ಎಲ್ಲಾ ಪ್ರೇಕ್ಷಕರು ಕಾದುಕೊಳ್ತಿದ್ರು. ಆದ್ರೆ ಈಗ ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ ಸದ್ಯ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಲ್ಲೂ ಕೂಡ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈಗ ಸರಿಯಾಗಿ 3 ವರ್ಷಗಳ ಹಿಂದೆ ತೆರೆ ಕಂಡಿದ್ದಂತಹ ಕಾಂತಾರ ಸಿನಿಮಾ ದೇಶದಾದ್ಯಂತ ಮಾಡಿರುವಂತಹ ಆ ಮೋಡಿ ಸಾಮಾನ್ಯದಲ್ಲ. ಬಾಕ್ಸ್ ಆಫೀಸ್ ಅನ್ನೇ ಉಡಾಯಿಸಿ ಪ್ರಚಂಡ ಗೆಲುವನ್ನ ತನ್ನದಾಗಿಸಿಕೊಂಡಿತ್ತು. ಅವತ್ತಿಗೆ ಅದರಲ್ಲಿ ಪಾರ್ಟ್ 2 ಮಾಡುವಂತಹ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ರೆ ಕೆಲವೇ ದಿನಗಳಲ್ಲಿ ಕಾಂತಾರ ಸಿನಿಮಾದ ಫ್ರೀಕ್ವೆಲ್ ಮಾಡ್ತೀವಿ, ಕ್ರಿಸ್ತಶಕ 400ರಿಂದ 500ರ ಕಾಲಘಟ್ಟದ ಕಥೆಯನ್ನ ಹೇಳ್ತೀವಿ ಅಂತ ಅವತ್ತು ರಿಷಬ್ ಶೆಟ್ಟಿ ಹೇಳಿದಾಗ ರಿಷಬ್ ಶೆಟ್ಟಿ ನಿಜಕ್ಕೂ ಏನ್ ಮಾಡಬಹುದು ಅನ್ನೋ ಕುತೂಹಲ ಇತ್ತು. ಆದ್ರೆ ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿರುವಂತದ್ದು ಎಸ್ ಕಾಂತಾರ ಚಾಪ್ಟರ್ 1 ಸಿನಿಮಾ ತೆರೆ ಕಂಡಿದೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ಯಾವ ರೀತಿ ಎಲ್ಲ ಇದೆ, ಕಾಂತಾರ ಸಿನಿಮಾ ಯಾವ ರೀತಿ ಆಗಿದೆ, ಕಾಂತಾರ ಸಿನಿಮಾದಲ್ಲಿ ಏನೆಲ್ಲ ತೋರಿಸಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ವಿಷಯವನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಕಾಂತಾರ ಸಿನಿಮಾದಲ್ಲಿ ಕರಾವಳಿಯ ಸೊಗಡನ್ನ ತೋರಿಸಿದ್ದಾರೆ, ಚೆನ್ನಾಗಿ ವಿವರಿಸಿದ್ದಾರೆ. ಇನ್ನು ದೈವಗಳ ಬಗ್ಗೆ ಹೇಳ್ತಾನೆ, ಅಲ್ಲಿನ ಬದುಕನ್ನ ಕಟ್ಟಿಕೊಂಡಂತಹ ಪರಿ ಸಿನಿ ಪ್ರಿಯರನ್ನ ಸೆಳೆದಿತ್ತು. ಮತ್ತೆ ಇದು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು. ಆದ್ರೆ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಸುಮಾರು 15 ವರ್ಷ ಹಿಂದಕ್ಕೆ ಹೋಗಿದ್ದಾರೆ. ಕ್ರಿಸ್ತ ಶಕ 4ರಿಂದ 5 ಶತಮಾನಗಳ ಕದಂಬರು ಆಳ್ವಿಕೆ ಮಾಡ್ತಾ ಇದ್ರು. ಆ ಕದಂಬರ ಆಳ್ವಿಕೆಯ ಸಮಯವನ್ನ ಹಿನ್ನೆಲೆಯಾಗಿಟ್ಕೊಂಡು ಒಂದು ಮಾಯಾವಿ ಲೋಕವನ್ನೇ ನೋಡುಗರ ಮುಂದಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಇನ್ನು ರಿಷಬ್ ಶೆಟ್ಟಿ ಮಾಡಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಯಾವ ಬೇಸ್ ಮೇಲಿದೆ ಅನ್ನೋದನ್ನ ನೋಡೋದಾದ್ರೆ, ಇದು ಒಂದು ರಾಜ್ಯ ಮನೆತನದ ಬೇಸ್ ಮೇಲಿರುವಂತದ್ದು. ಅದು ಕೂಡ ಬಾಂಗ್ರಾ ರಾಜ್ಯ ಮನೆತನ ಮತ್ತೆ ಈಶ್ವರ ಹೂದೋಟನ ಜನರ ನಡುವಿನ ಯುದ್ಧವನ್ನ ಪ್ರಧಾನವಾಗಿ ಇಟ್ಕೊಂಡು ಮಾಡಿರುವಂತಹ ಕಥೆನೇ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ. ಈಶ್ವರನ ಹೂದೋಟದ ಮುಂಚೂಣಿಯ ಯುವ ನಾಯಕ ಏನಿದ್ದಾನೆ, ಬೇರ್ಮೆ ಆಗಿರುವಂತಹ ನಟ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ಅಂದ್ರೆ ರಿಷಬ್ ಶೆಟ್ಟಿ ಅವರ ಮೇನ್ ಕ್ಯಾರೆಕ್ಟರ್ ಹೆಸರೇ ಬೇರ್ಮೆ ಅಂತ. ಬೇರ್ಮೆ ಆಗಿ ಅವರು ಈ ಕಾಂತಾರ ಚಾಪ್ಟರ್ 1 ನಲ್ಲಿ ನಟಿಸಿದ್ದಾರೆ. ಬಾಂಗ್ರಾ ರಾಜ ಮನೆತನದ ಅರಸನಾಗಿ ಜೈರಾಮ್ ಅವರು ಅಂದ್ರೆ ರಾಜಶೇಖರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿ ಗುಲ್ಶನ್ ದೇವಯ್ಯ ಅವರು ಕೂಡ ಕುಲಶೇಖರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ನಡುವಿನ ಸಮರದಲ್ಲಿ ದೈವದ ಪಾತ್ರ ಏನು, ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಅನ್ನೋದನ್ನ ಈಗ ತೆರೆ ಮೇಲೆ ರಿಷಬ್ ಶೆಟ್ಟಿ ಅವರು ಅತ್ಯದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ, ಮೇಕಿಂಗ್ ಅನ್ನ ಹೇಳಿಕೊಟ್ಟಿದ್ದಾರೆ. ಅದ್ದೂರಿಯಾಗಿ ಮೇಕಿಂಗ್ ಮೇಲೆ ಹೆಚ್ಚಿನಂತಹ ಗಮನವನ್ನ ನೀಡಲಾಗಿದೆ. ಇಡೀ ಊರನ್ನೇ ಯಾವ ರೀತಿಯಾಗಿ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ನೋಡುಗರ ಕಣ್ಮನ ಸೆಳಿತಾ ಇದೆ. ದೇವಸ್ಥಾನ ಇರಬಹುದು, ಅರಮನೆಯ ದರ್ಬಾರ್ನ ಸೆಟ್ಗಳು ಗಮನ ಸೆಳೆದ್ರೆ ಈಶ್ವರನ ಹೂದೋಟ ಎಂಬ ಕಾಡಿನೊಳಗೆ ಜಗತ್ತು ಮತ್ತೊಂದು ಮಾಯ ಅನ್ನೋ ರೀತಿಯಾಗಿ ಸಿನಿಮಾ ಸಾಕಷ್ಟು ಬಾರಿ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಈಗ ಸಿನಿಮಾ ಸಾಕಷ್ಟು ಮೆರುಗನ್ನ ತಂದುಕೊಟ್ಟಿರುವಂತದ್ದು. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ VFX ಕೂಡ ಸಖತ್ತಾಗಿ ಮಾಡಿದ್ದಾರೆ. ಹುಲಿ ಕಣ್ಣಲ್ಲಿ ಆ ಬೆಂಕಿ ಮತ್ತೆ ಆ ತೀವ್ರತೆ ನೋಡಿದ್ರೆ ಸಾಕಷ್ಟು ಗೂಸ್ ಬಂಪ್ಸ್ ಬರುತ್ತೆ. ಸಾಕಷ್ಟು ಆ ಚಿತ್ರದಲ್ಲಿ ಕಾಡು ಪಾಪಗಳನ್ನ ಕೂಡ ಬಳಸ್ಕೊಂಡಿದ್ದಾರೆ. ಕಾಡಿನ ಕೆಲ ದೃಶ್ಯಗಳು ಸೇರಿದಂತೆ ಎಲ್ಲವನ್ನ ಕೂಡ ಬಹಳ ಅತ್ಯದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ ರಥದ ಸೀನ್ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾಗಿ ಹೇಳೋದಾದ್ರೆ ಈಗ ರಿಷಬ್ ಶೆಟ್ಟಿ ಅತ್ಯದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಅಂದ್ರೆ ಡೌಟೇ ಇಲ್ಲ. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಅಷ್ಟು ಅತ್ಯದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಮಾತ್ರವಲ್ಲದೆ ಬೇರೆ ಬೇರೆ ಸಾಕಷ್ಟು ನಟಿಯರು ಕೂಡ ಸಖತ್ತಾಗಿ ಮಿಂಚಿದ್ದಾರೆ. ಕಾಂತಾರ ಚಾಪ್ಟರ್ 1 ನಲ್ಲಿ ರುಕ್ಮಿಣಿ ವಸಂತ ಕೂಡ ಆಕ್ಟ್ ಮಾಡಿದ್ದಾರೆ. ಅವರು ಕೂಡ ಮೇನ್ ಕ್ಯಾರೆಕ್ಟರ್ ಆಗಿ ನಾಯಕಿ ನಟಿಯಾಗಿ ಒಂದು ಒಳ್ಳೆಯ ಅದ್ಭುತ ಚಿತ್ರವನ್ನ ನೀಡಿದ್ದಾರೆ. ವೀಕ್ಷಕರೇ, ನೀವು ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಚಿತ್ರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ.